ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಇಸ್ ಮಧು. ತುಂಬ ದಿನಗಳಿಂದ ಕಾಯ್ತಾ ಇದ್ದಂಥ ಅಪ್ಡೇಟು, ರಾಕಿಂಗ್ ಸ್ಟಾರ್ ಯಶ್ ಅವರ ಫ್ಯಾನ್ಸ್ಗಳಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಒಂದು ಟ್ವೀಟ್ ಬಂದಿದೆ KVN ಪ್ರೊಡಕ್ಷನಿಂದ. ಅಂದರೆ ಟಾಕ್ಸಿಕ್ ಸಿನಿಮಾನ ಪ್ರೊಡಕ್ಷನ್ ಮಾಡ್ತಿರೋದು KVN ಪ್ರೊಡಕ್ಷನ್ ಅವರೇನೆ. ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಕೂಡ ಇದೆ. ಈಗ ಬಂದಂಥ ಅಪ್ಡೇಟ್ ಇದು. ಒಂದು ಅಮ್ಮಮ್ಮ ಅಂದರೆ ಒಂದು 1 hour ಆಗಿರ್ಬೋದು. ತುಂಬ ಜನಕ್ಕೆ ಇನ್ನೂ ಈ ವಿಷಯ ಗೊತ್ತಿಲ್ಲ. ಇದನ್ನು ಏನಂತ ಸ್ವಲ್ಪ ಡೀಪಾಗಿ ತೋರಿಸಿ ಹೇಳ್ತೀನಿ ಬನ್ನಿ. ಸೊ ಇದು KVN ಪ್ರೊಡಕ್ಷನ್ ಅವರು ಇವಾಗ ಜಸ್ಟು ಟ್ವೀಟ್ ಮಾಡಿರೋಂಥ ಒಂದು ಫೋಟೋ. ಏನು ಟ್ವೀಟ್ ಮಾಡಿದ್ರು ಅಂತ ತೋರಿಸ್ತೀನಿ ನಿಮಗೆ. ಸೊ ಇದೇ ಟ್ವೀಟು. ಆ ಟ್ವೀಟಲ್ಲಿ ಏನಿದೆ ಅಂತಂದರೆ ಇಲ್ಲಿ ನೋಡ್ಬೋದು ನೀವು. ದ ಫೇರಿ ಟೇಲ್ಸ್ ಅನ್ಫೋಲ್ಡ್ಸ್ ಇನ್ 100 days, ಟಾಕ್ಸಿಕ್ ಫೈರ್ ಅಂತ ಒಂದು ಟ್ವೀಟ್ ಮಾಡಿದ್ದಾರೆ. ಬಟ್ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದ್ದಿದ್ದು ಮ್ಯೂಸಿಕ್ ಡೈರೆಕ್ಟರ್ ಯಾರಿರ್ಬೋದು ಇದಕ್ಕೆ ಅಂತ. ಸೊ ಇಲ್ಲಿ ನೀಟಾಗಿ ಗೊತ್ತಾಗ್ತಾ ಇದೆ, ಟ್ಯಾಗ್ ಮಾಡಿದ್ದಾರೆ ಇಲ್ಲಿ ರವಿ ಬಸ್ರೂರು ಅಂತ. ತುಂಬ ಜನ ಗೆಸ್ ಮಾಡ್ದಂಗೆ ಈ ಸಿನಿಮಾಗೆ ಅನಿರುದ್ಧ್ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರನೂ ಇತ್ತೀಚೆಗೆ ಟ್ರೆಂಡಿಂಗಲ್ಲಿತ್ತು. ಸಾಕಷ್ಟು ಬಸ್ ಕ್ರಿಯೇಟ್ ಆಗಿತ್ತು. ಬಟ್ ಅವರಲ್ಲ, ರವಿ ಬಸ್ರೂರು ಆ್ಯಸ್ ಯೂಶುವಲ್ ಯಶ್ ಅವರ ಸಿನಿಮಾ ಅಂತ ಬಂದರೆ ಅವ್ರಿಗೆ ಒಂದು ಕ್ರೇಜ್, ನಾನು ಚೆನ್ನಾಗಿ ಮ್ಯೂಸಿಕ್ ಮಾಡಬೇಕು ಅಂತ. ಸೊ ಅದೇ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನೂ ಒಂದಷ್ಟು ಡೀಟೇಲ್ಸ್ ಇದೆ, ನಿಮಗೆ ತೋರಿಸ್ತೀನಿ. ಆ್ಯಂಡ್ ಈ ಪೋಸ್ಟ್ರಲ್ಲಿ ಸ್ವಲ್ಪ ಡೀಪಾಗಿ ನೋಡಿದ್ರೆ ನೀವು ಕೆಲವೊಂದು ವಿಚಾರ ಇದೆ ಇಲ್ಲಿ. ರಾಕಿಂಗ್ ಸ್ಟಾರ್ ಯಶ್, ಇದು ಎಲ್ರಿಗೂ ಗೊತ್ತಿರೋ ವಿಚಾರ. ಆ್ಯಂಡ್ ಟಾಕ್ಸಿಕ್ ಸಿನಿಮಾದ ಹೆಸರು ನಿಮ್ಗೆ ಗೊತ್ತು. ಆ್ಯಂಡ್ ಇಲ್ಲಿ ಕೆಳಗಡೆ ಸ್ವಲ್ಪ ಡೀಪಾಗಿ ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಡೈರೆಕ್ಟೆಡ್ ಬೈ ಗೀತು ಮೋಹನ್ ದಾಸ್, ರಿಟನ್ ಬೈ ಯಶ್ ಆ್ಯಂಡ್ ಗೀತು ಮೋಹನ್ ದಾಸ್. ನನಗೆ ರಿಟನ್ ಬೈ ಯಶ್ ಆ್ಯಂಡ್ ಗೀತು ಮೋಹನ್ ದಾಸ್ ಇದನ್ನು ನೋಡಿ ಸ್ವಲ್ಪ ಶಾಕ್ ಆಯಿತು. ಆ್ಯಂಡ್ ಆಲ್ಸೋ ಎಕ್ಸೈಟ್ ಆಗಿದ್ದೀನಿ. ಯಾಕೆ ಅಂತಂದರೆ ಯಶ್ ಅವರ ಆಲ್ಮೋಸ್ಟ್ ಯಾವ್ಯಾವ ಸಿನಿಮಾಗಳು ಬಂದಿದೆ ಅದರಲ್ಲೆಲ್ಲ ಸ್ಕ್ರೀನ್ ಪ್ಲೇನ ನೋಡ್ತಾರೆ ಆ್ಯಂಡ್ ಮಾನಿಟರ್ನ ಚೆಕ್ ಮಾಡ್ತಾರಂತೆ ಯಶ್ ಅವರು. ಆ್ಯಂಡ್ ಸ್ಕ್ರಿಪ್ಟ್ ರೈಟಿಂಗಲ್ಲಿ ಕೆಲಸ ಮಾಡ್ತಾರಂತೆ. ಸ್ವಲ್ಪ ಸ್ಕ್ರಿಪ್ಟ್ನ ನೋಡ್ತಾರೆ. ಆ್ಯಂಡ್ ಆಲ್ಸೋ ಅವ್ರದ್ದು ಒಂದಷ್ಟು ಕರೆಕ್ಷನ್ಸ್ ಇರುತ್ತೆ. ಡೈಲಾಗ್ಸಿಂದ ಹಿಡಿದು ಸೀನ್ಸಿಂದ ಹಿಡಿದು ಡೈರೆಕ್ಷನಲ್ಲಿ ಒಂದು 20-25% ಮಿನಿಮಮ್ ಹೇಳ್ತಿರೋದು ನಾನು. 20-25% ಯಶ್ ಅವರು ಕೆಲಸ ಮಾಡ್ತಾರಂತೆ. ಸೊ ಕೇಳ್ಪಟ್ಟಿದ್ದೆ ಅದನ್ನು, ಅವ್ರು ಎಲ್ಲ ಸಿನಿಮಾದಲ್ಲೂ ಈ ರೀತಿ ಅವ್ರು ಕೆಲಸ ಮಾಡೇ ಮಾಡ್ತಾರೆ ಅಂತ. ಸೊ ಆವಾಗಲೇ ಒಂದು ಒಳ್ಳೆ ಜಡ್ಜ್ಮೆಂಟ್ನ ಕೊಡೋಕ್ಕಾಗೋದು ಜನಕ್ಕೆ. ಸೊ ಇಲ್ಲಿ ಯಶ್ ಅವರು ಮತ್ತು ಗೀತು ಮೋಹನ್ ದಾಸ್ ಅವರು ಇಬ್ಬರು ಸೇರಿಕೊಂಡು ಕತೆ ಬರೆದಿದ್ದಾರೆ ಅಂತಂದರೆ ನನಗೆ ಎಕ್ಸೈಟ್ ಆಗ್ತಾ ಇದೆ. ಗೊತ್ತಿಲ್ಲ ಹೆಂಗಿರ್ಬೋದು ಏನು ಅನ್ನೋದು. ಮಾರ್ಚ್ 19, 2026ಗೆ ಅಂದರೆ ನೆಕ್ಸ್ಟ್ ಇಯರ್, ಇನ್ನೂ ಆಲ್ಮೋಸ್ಟ್ 4 months ಇದೆ. ರೀಸೆಂಟಾಗಿ ಒಂದು ವಿಷಯ ಕೇಳಿಬಂದಿತ್ತು, ಟಾಕ್ಸಿಕ್ದು ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅಂತ. ಸೊ ಅದ್ರ ಪ್ರಕಾರ ನೋಡಿದ್ರೆ ಇನ್ನೊಂದು 4 months ಸಾಕು ಅನ್ಕೋತೀನಿ ನಾನು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗೆ. ಸೊ ಆ ಗ್ಯಾಪಲ್ಲೇ ಟ್ವೀಟ್ ಬಂದಿದೆ, ಅಲ್ಲಿಗೆ ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಆಯಿತು. ಓಕೆ, ವೇಟಿಂಗ್ ಫಾರ್ ದ ಮೂವಿ ಟಾಕ್ಸಿಕ್. ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಯಾರ್ಯಾರು ಹೆಂಗೆಲ್ಲ ಕಾಯ್ತಾ ಇದ್ದೀರಾ ಅದನ್ನೆಲ್ಲ ಕಮೆಂಟಲ್ಲಿ ಬರೀತಾ ಇರಿ. ಮತ್ತು ಇನ್ನು ಸಾಕಷ್ಟು ವಿಷಯ ಇದೆ ಈ ತಿಂಗಳು, ಎಸ್ಪೆಷಲಿ ಡಿಸೆಂಬರ್ ತಿಂಗಳಲ್ಲಿ ಮಾತಾಡೋವಂಥದ್ದು ಸಿನಿಮಾಗಳ ಬಗ್ಗೆ ಸಾಕಷ್ಟಿದೆ. ಕಮೆಂಟ್ ಮಾಡ್ತಾ ಇರಿ, ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.